की ಎಲ್ಲರಿಗೂ ನಮಸ್ಕಾರ. ಕುರಿಯಾನ್ ಕುಬಿ ಅಸ್ಲಾಂ ವಲೈಕುಂ. ಇವತ್ತು ಕೋಲಾರ ಜಿಲ್ಲೆಯಲ್ಲೇ ಎರಡನೇ ಕೋಲಾರಲ್ಲಿ ತಾಲೂಕಿನಲ್ಲಿ ಒಂದು ಈಗಲ್ ಗಾರ್ಡನ್ನು ಅಲ್ಲಿದ್ದು, ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವರ್ಷಗಳ ನಂತರ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಮಕ್ಕಳ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬಹುದಾಗಿರ್ಬೋದು, ಮತ್ತು ಎಲ್ಲ ಮಕ್ಕಳನ್ನ ಒಂದು ಗಂಟೆ 2 ಗಂಟೆ ಮಕ್ಕಳನ್ನ ಆಟ ಆಡಿಸ್ಬೇಕು ಅಂದರೆ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಮಾಲ್ಗಳಲ್ಲಿ ಆ ಕಡೆ ಎಲ್ಲ ಒಂದು ಆಟ ಆಡಿಸ್ಕೊಂಡು ಮಕ್ಕಳನ್ನ ಬರ್ತಡೇ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುಳಬಾಗಿಲ ತಾಲೂಕಿನಲ್ಲಿ, ಮುಳಬಾಗಿಲು ನಗರದಲ್ಲಿ APMC ಮಾರ್ಕೆಟು, ಸಣ್ಣವಾಡಿ ರಸ್ತೆ ಮತ್ತು ಸಣ್ಣವಾಡಿ ಬ್ರಿಡ್ಜ್ ಇದೆಯಲ್ಲ, ಮೇಲ್ಸೇತುವೆ ಮತ್ತು APMC ಮಾರ್ಕೆಟ್ ಮಧ್ಯದಲ್ಲಿರುವಂತಹ ಈಗಲ್ ಗಾರ್ಡನನ್ನು ಇವತ್ತು ಪ್ರಾರಂಭವಾಗಿದೆ. ಇದರಲ್ಲಿ ಒಂದು ಮಕ್ಕಳು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೋಬೋದು. ಅದರ ಜೊತೆಗೆ ಏನು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಒಂದು 20 ಜನಕ್ಕೆ ಇಲ್ಲಿ ಉಚಿತ ಪ್ರವೇಶ ಇರ್ತದೆ. ಆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರೆ ಅವ್ರ ಜೊತೆಗೆ 20 ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಅವ್ರ ಜೊತೆಗೆ ಏನು ಎಲ್ಲ ಒಂದು ವಿಧವಾದ ಒಂದು ಆಟದ ಒಂದು ಸಾಮಾನುಗಳೆಲ್ಲ ಇದ್ದಾವೆ, ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಮನೋಭಾವನದಿಂದ ಒಂದು ಒಳ್ಳೆ ಆಟದ ಒಂದು ಏನು ಮಕ್ಕಳಿಲ್ಲಿ ಬಂದುಬಿಟ್ರೆ ಅವರು ಏನು 45 ನಿಮಿಷ ಒಂದು ಮಗುಗೆ ಅವಕಾಶ ಮಾಡಿಕೊಡ್ತಾರೆ. ಆದರೆ 45 ನಿಮಿಷ ಅಲ್ಲ, ದಿನಪೂರ್ತಿ ಇಲ್ಲೇ ಇರಬೇಕು ಅನಿಸುತ್ತೆ ಪುಟಾಣಿ ಮಕ್ಕಳಿಗೆ. ಆದ್ದರಿಂದ ಇವಾಗ ಈಗಲ್ ಗಾರ್ಡನ್ನು ಪ್ರಾರಂಭ ಮಾಡಿರೋದು ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಇದು ಸಿಹಿಯ ಸುದ್ದಿ. ಯಾಕೆಂದರೆ ಒಂದು ಉತ್ಸಾಹ, ಒಂದು ಉಲ್ಲಾಸ. ಯಾಕೆಂದರೆ ಕಷ್ಟ, ಸುಖ, ನೋವು, ನಲಿವುಗಳಲ್ಲಿ ಒಂದು ಮಕ್ಕಳನ್ನ ಎಲ್ಲರೂ ಕರ್ಕೊಂಡೋಗ್ಬೇಕು ಅಂದರೆ ಇದು ನಿಜವಾಗ್ಲೂ ಕೂಡ ಒಂದು ಏನು ನಮ್ಮ ತುಂಬ ಒಂದು ಕಷ್ಟದಿಂದ ಬಂದು ಈ ಒಂದು ಈಗಲ್ ಗಾರ್ಡನ್ನ ನಮ್ಮ ಇದರ ಮಾಲೀಕರಾಗಿರುವಂತಹ ಅಫ್ಸರ್ ಸರ್ ಅವರು ಮತ್ತು ಸುಮಯ್ಯರವರು ಈ ಒಂದು ಪ್ರಾರಂಭ ಮಾಡಿದ್ದಾರೆ. ಈಗಲ್ ಗಾರ್ಡನ್ನು ನಮ್ಮ ಮುಳಬಾಗಿಲು ತಾಲೂಕಿನ ಹಾಗೂ ಮುಳಬಾಗಿಲು ನಗರದ ಎಲ್ಲ ಒಂದು ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಈಗಲ್ ಗಾರ್ಡನ್ಗೆ ಭೇಟಿ ಕೊಡಬೇಕು. ತಮ್ಮ ಅಮೂಲ್ಯವಾದ ಆಶೀರ್ವಾದವನ್ನು ನಮ್ಮ ಅಫ್ಸರ್ ಅವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊತೀನಿ. ಇವತ್ತು ನಮ್ಮನ್ನೆಲ್ಲ ಕರೆಸಿ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಈಗಲ್ ಗಾರ್ಡನ್ಗೆ ಪ್ರಾರಂಭೋತ್ಸವಕ್ಕೆ ನಾವೆಲ್ಲ ಕೂಡ ಬಂದು ನಾವು ಒಂದು ಆಶೀರ್ವಾದವನ್ನು ಮಾಡಿದ್ದೇವೆ. ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲರೂ ಕೂಡ ತಾವು ಕೂಡ ಒಮ್ಮೆ ಭೇಟಿ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿಬಿಟ್ಟು ಇಂತಹ ಒಂದು ಈಗಲ್ ಗಾರ್ಡನ್ನು ಮುಂದಿನ ದಿನಗಳಲ್ಲಿ ಅಫ್ಸರ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರಾರಂಭ ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಕಡೆ ಇಲ್ಲಿ ಪ್ರಾರಂಭ ಮಾಡಿರೋಂಥ ನಮ್ಮ ಮನೆ ಕೂಡ ಇಲ್ಲೇ ಇರೋದು. ಆದ್ದರಿಂದ ನಾವೆಲ್ಲರೂ ಕೂಡ, ಯಾಕೆ ನಮ್ಮ ಮನೆ ಅಡ್ರೆಸ್ ಯಾಕೆ ಹೇಳ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ. ಅದರಿಂದ ನಮ್ಮ ಮನೆ ಅಡ್ರೆಸ್ ಕೆಳಗಡೆ, ಬಿಲ್ಡಿಂಗ್ ಕೆಳಗಡೆ ಒಂದು ಈಗಲ್ ಗಾರ್ಡನ್ ಪ್ರಾರಂಭ ಆಗಿರೋದು. ತಾವೆಲ್ಲರೂ ಕೂಡ ಭೇಟಿ ನೀಡಿ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈಗಲ್ ಗಾರ್ಡನ್ನು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಪ್ರಾರಂಭವಾಗಲಿ. ನಾನು ಅಫ್ಸರ್ ಅವ್ರಿಗೆ ಮತ್ತು ಅವರ ಪತ್ನಿಯಾಗ ಸುಮಯ್ಯರವ್ರಿಗೆ ನಾವೆಲ್ಲರೂ ಕೂಡ ಸೇರಿ ಅವ್ರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ, ಶುಭವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಗದೊಮ್ಮೆ ನಮ್ಮ ತಾಲೂಕಿನ ಎಲ್ಲ, ಯಾಕಂದರೆ ವಿದ್ಯಾರ್ಥಿ ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಮತ್ತು 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 5ನೇ ತರಗತಿ ಅಂತ ಒಂದು ಪುಟಾಣಿ ಮಕ್ಕಳು ಈಗಲ್ ಗಾರ್ಡನ್ಗೆ ಬಂದು ಒಮ್ಮೆ ಭೇಟಿ ಕೊಡಬೇಕು ಅಂತ. ಇಲ್ಲಿ ತುಂಬ ವಾತಾವರಣ ಚೆನ್ನಾಗಿದೆ, ಏನೋ ಪಾರ್ಕಿಂಗ್ ವ್ಯವಸ್ಥೆ ಇದೆ. ತಾವು ಬಂದರೂ ಕೂಡ ಪಾರ್ಕಿಂಗ್ ಮಾಡಿ 1 ಅವರ್ 2 ಅವರ್ ಬೇಕಾದರೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಪಾರ್ಕಿಂಗ್ ತುಂಬ ಎಲ್ಲನ ಒಂದು ಈಗಲ್ ಗಾರ್ಡನ್ ಓಪನ್ ಮಾಡಬೇಕು ಅಂದರೆ ಪಾರ್ಕಿಂಗು ಮುಖ್ಯ. ಆದ್ದರಿಂದ ಪಾರ್ಕಿಂಗು ಏನು ಒಂದು 200-300 ಕಾರುಗಳು ಕೂಡ ಬೇಕಾದ್ರೆ ನಿಲ್ಲಿಸ್ಕೋಬೋದು. ಅದರಿಂದ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ಕೂಡ ಇಲ್ಲಿ ಒಂದು ಹುಟ್ಟುಹಬ್ಬವನ್ನು ಕೂಡ ಮಾಡ್ಕೋಬೋದು. ಮಕ್ಕಳ ಹುಟ್ಟುಹಬ್ಬ, ದೊಡ್ಡವರು ಹುಟ್ಟುಹಬ್ಬ ಆಗಲಿ, ಎಲ್ಲರೂ ಕೂಡ ಈಗಲ್ ಗಾರ್ಡನ್ಗೆ ಬಂದು ಭೇಟಿ ನೀಡಬೇಕು, ತಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನು ಕೊಡಬೇಕು ಅಂತ ಈ ಸಂದರ್ಭ ಹೇಳ್ತಾ, ಹಾಗೆ ನಮ್ಮ ಬಾಬಾ ಹೈದರೇ ಸಫ್ದರ್ ಗುರುಗಳ ಆಶೀರ್ವಾದ ಮತ್ತು ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇವರಿಗೆ, ಅಫ್ಸರ್ನವ್ರಿಗೆ ಇರಲಿ ಅಂತ ಈ ಈಗಲ್ ಗಾರ್ಡನ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾರಂಭೋತ್ಸವಕ್ಕೆ ನಮ್ಮ ಕನ್ನಡದ ಕಟ್ಟಾಳು ಚಾನ್ಪಾಸ ಸರ್ ಅವರು, ನಗರ ಘಟಕ ಅಧ್ಯಕ್ಷರಾಗಿರುವಂಥ ಫ್ಯಾನ್ಸಿಸ್ಟು ಮಂಜಣ್ಣನವರು, ಮತ್ತು ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ವಸೀಮಣ್ಣನವರು, ಶಂಕರಣ್ಣನವರು, ಆರ್ಮುಗಮ್ಮಣ್ಣನವರು, ಮತ್ತು ಮುನರಾಜಣ್ಣನವರು, ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಮುತ್ಯಾಲಪೇಟೆಯ ಯುವ ಮುಖಂಡರಾಗಿರುವಂತಹ ನಮ್ಮ ಅತೀಕ್ ಪಾಷರವರು. ಯಾಕೆ ಅಂದರೆ ಒಂದು
ಅಂಗಡಿ ಒಂದು ಏನಾದರೂ ಶುಭ ಸಂದರ್ಭದಲ್ಲಿ ಏನಾದರೂ ಒಂದು ಹೊಂದಾಣಿಕೆಯಿಂದ ಮಾಡಿಕೊಂಡು ಎಲ್ಲ ಸೇರೋದು ಒಂದು ಒಳ್ಳೆಯ ಒಂದು ಮನಸ್ಸುಗಳ. ಆದ್ರಿಂದ ಎಲ್ಲರ ಹೆಸರು ಹೇಳಬೇಕಾಗುತ್ತೆ. ನಮ್ಮ ತನ್ವೀರ್ ಆಗಿರ್ಬೋದು, ಉಮೇಶ್ ಆಗಿರ್ಬೋದು, ನಮ್ಮ ವಸೀಮ್ ಆಗಿರ್ಬೋದು, ಲಿಯೋ ಆಗಿರ್ಬೋದು, ಇನ್ನು ನಮ್ಮ ಕ್ರೀಡಾಗಳಿ ಪೃಥ್ವಿ ಆಗಿರ್ಬೋದು, ಸತೀಶನ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ರೆಡ್ಡನ್ ಆಗಿರ್ಬೋದು. ಇದು ಒಂದು ಕುಟುಂಬ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳಕ್ಕೆ ತಟ್ಟಕ್ಕೆ ಸಾಧ್ಯ. ಆದ್ರಿಂದ ಇವತ್ತಿಲ್ಲಿ ಬಂದು ಎಲ್ಲ ಸೇರಿ ಗಿಗಲ್ ಗಾರ್ಡನ್ನ ಪ್ರಾರಂಭ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗಿದೆ, ಎಲ್ಲರಿಗೂ ಖುಷಿ ಆಗಿದೆ. ಆದ್ರಿಂದ ನಾನು ಮನವಿ ಮಾಡಿಕೊಳ್ಳೋದಷ್ಟೇ, ಏನು ಶಾಲಾ ಮಕ್ಕಳು ಏನಿದ್ದೀರಾ ತಾವೆಲ್ಲರೂ ಕೂಡ ನಾನು ತಾಲೂಕಿನ ಖಾಸಗಿ ಶಾಲೆಯ ಒಂದು ಮುಖ್ಯಸ್ಥರಿಗೆ ಮತ್ತೆ ಸರ್ಕಾರಿ ಶಾಲೆಯ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ಕೊಂತೀನಿ. ಈ ಒಂದು ಮಕ್ಕಳನ್ನ ತಾವೆಲ್ಲರೂ ಇಲ್ಲಿ ಕರ್ಕೊಂಡ್ಬಂದು ಒಂದು ಅರ್ಧ ಗಂಟೆ 1 ಅವರ್ ಬಂದು ಕರ್ಕೊಂಡು ಬಂದು ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ರಜೆ ಇರುವ ದಿನಗಳಲ್ಲಿ ಕರ್ಕೊಂಡ್ಬಂದು ತೋರಿಸ್ಕೊಂಡು ತಾವು ಹೋದ್ರೆ ಗಿಗಲ್ ಗಾರ್ಡನ್ ತುಂಬಾ ಮಟ್ಟಕ್ಕೆ ನಮ್ಮ ತಾಲೂಕು ಮಟ್ಟಕ್ಕೆ ಹೆಸರುವಾಸಿ ಆಗುತ್ತೆ. ಇನ್ನು ಮುಂದಿನ ತಾಲೂಕಲ್ಲಿ ಹೆಸರು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಆವಾಗಲೇ 1-2 ಹೆಸರು ಏನಾದ್ರು ಹೇಳಿದ್ರೆ ಮರೆತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.